ಬೆಳಿಗ್ಗೆ ಮದುವೆ ಕ್ಯಾನ್ಸಲ್, ಸಂಜೆ ಆಯ್ತು ಮ್ಯಾರೇಜ್. ಬೆಳಿಗ್ಗೆ ವರನಿಗೆ ನೋ ಅಂತ ಹೇಳಿ ಸಂಜೆ ಲವರ್ ಜೊತೆ ಹಸೆ ಮಣೆಯನ್ನ ಏರಿದಾಳೆ. ಬೆಳಿಗ್ಗೆ ವರನಿಗೆ ನೋ ಅಂತ ಹೇಳಿ ಮದುವೆಯನ್ನ ಕ್ಯಾನ್ಸಲ್ ಮಾಡ್ಕೊಂಡಾಕೆ ಸಂಜೆ ತನ್ನ ಪ್ರೀತಿಸಿದ ಆತನ ಜೊತೆ ಹಸೆಮಣೆಯನ್ನ ಏರಿದಾಳೆ. ಕೊನೆಗೂ ತನ್ನ ಪ್ರಿಯಕರನ್ನ ಕೈ ಹಿಡಿದಿದ್ದಾಳೆ ಯುವತಿ. ಪ್ರೀತಿಸಿದ ಯುವಕನ ಜೊತೆ ಯುವತಿ ಮದುವೆ ಆಗಿದ್ದಾಳೆ. ಗಣೇಶನ ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ ಪಲ್ಲವಿ. ರಘು ಎಂಬ ಯುವಕನ ಜೊತೆ ಪಲ್ಲವಿ ಮದುವೆ ಆಗಿದ್ದಾರೆ. ಇವತ್ತು ಬೆಳಗ್ಗೆ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಮದುವೆಯನ್ನ ಮುರ್ಕೊಂಡಿದ್ರು. ಇನ್ನೇನು ತಾಳಿ ಕಟ್ಟಬೇಕು ಆ ಹೊತ್ತಿನಲ್ಲಿ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಸದ್ಯ ಸಂಜೆ ಕುಟುಂಬಸ್ಥರ ಜೊತೆ ದೇವಸ್ಥಾನದಲ್ಲಿ ಮದುವೆ ಆಗಿದೆ ಜೋಡಿ. ಪ್ರೀತಿ ಮಾಡಿದಂತ ಜೋಡಿ ಕೊನೆಗೂ ಕೂಡ ಒಂದಾಗಿದೆ. ಆದ್ರೆ ಇದರಲ್ಲಿ ಸಿಕ್ಕಾಕೊಂಡಿದ್ದು ಮಾತ್ರ ವರ. ಯಾಕಂದ್ರೆ ಇನ್ನೇನು ತಾಳಿ ಕಟ್ಟಬೇಕೆನ್ನುವಂತ ಹೊತ್ತಿನಲ್ಲಿ ಮದುವೆಯನ್ನ ಕ್ಯಾನ್ಸಲ್ ಮಾಡ್ಕೊಂತಾರೆ ಪಲ್ಲವಿ. ಅದಾದ ಮೇಲೆ ತಾನು ಪ್ರೀತಿ ಮಾಡಿರುವಂತ ಹುಡುಗನ ಜೊತೆ ಸಂಜೆ ದೇವಸ್ಥಾನದಲ್ಲಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಮದುವೆ ಆಗಿದ್ದಾರೆ. ದೃಶ್ಯಾವಳಿಗಳು ಗಮನಿಸ್ತಾ ಇದೀವಲ್ಲ, ಇದು ಮಧ್ಯಾಹ್ನ ಹೊತ್ತಿನಲ್ಲಿ ಕುಟುಂಬವರು ನಿಶ್ಚಯ ಮಾಡಿದಂತ ಹುಡುಗನ ಜೊತೆ ಹುಡುಗ ಇನ್ನೇನು ತಾಳಿ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಗಟ್ಟಿ ಮೇಳದ ಸದ್ದು ಮೊಳಗ್ತಾ ಇತ್ತು. ತಾಳಿ ಕಟ್ಟಬೇಕೆನ್ನುವಂತ ಹೊತ್ತಿನಲ್ಲಿ ಹುಡುಗಿ ಇಲ್ಲ ನೋ ಅನ್ನೋದಾಗಿ ಹೇಳ್ತಾರೆ. ಪಾಪ ಹುಡುಗ ಕಣ್ಣೀರಿಡ್ತಾನೆ. ಮದುವೆ ಕ್ಯಾನ್ಸಲ್ ಆಗತ್ತೆ. ದೊಡ್ಡ ಮಟ್ಟದ ಕೋಲಾಹಲ ಆಗತ್ತೆ ಮದುವೆ ಮನೆಯಲ್ಲಿ. ಇನ್ನೊಂದು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಇದು ಮದುವೆ ಆಗಲ್ಲ ನೋ ಅಂತ ಹೇಳಿದಲ್ಲ ಹುಡುಗಿ ಸಂಜೆ ತಾನು ಪ್ರೀತಿ ಮಾಡಿರುವಂತ ಹುಡುಗ ರಘು ಎನ್ನುವಂತ ಹುಡುಗನ ಜೊತೆ ದೇವಸ್ಥಾನದಲ್ಲಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಮದುವೆಯಾಗಿರುವಂತಹ ದೃಶ್ಯ ಇದು. ಸೊ ಒಟ್ಟಿನಲ್ಲಿ ಮಧ್ಯಾಹ್ನ ದೊಡ್ಡ ಮಟ್ಟದಲ್ಲಿ ಕುಟುಂಬಸ್ಥರು ಎಲ್ಲ ನಿಶ್ಚಯ ಮಾಡಿದ್ರು. 3 ತಿಂಗಳ ಹಿಂದೆನೇ ನಿಶ್ಚಿತಾರ್ಥ ಆಗಿತ್ತು. ಫೋಟೋಶೂಟ್ ಕೂಡ ನಡೆದಿತ್ತು. ತಾಳಿ ಕಟ್ಟಬೇಕು, ಎಲ್ಲ ನೆಂಟರು ಬಂದಿದ್ರು. ಗಟ್ಟಿ ಮೇಳ, ಅಕ್ಷತೆ ಎಲ್ಲವೂ ಆಗಿತ್ತು. ಶಾಸ್ತ್ರ ಕೂಡ ಆಗಿತ್ತು, ಸಪ್ತಪದಿ ಇತ್ಯಾದಿಗಳೆಲ್ಲವೂ. ಆದರೆ ಇನ್ನೇನು ತಾಳಿ ಕಟ್ಟಬೇಕು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಹುಡುಗ. ಆ ಹೊತ್ತಿನಲ್ಲಿ ಇಲ್ಲ ನನಗೆ ಮದುವೆ ಬೇಡ ಅನ್ನೋದಾಗಿ ಹೇಳ್ತಾರೆ ಯಾರು ಪಲ್ಲವಿ ಅನ್ನುವಂಥ ಹುಡುಗಿ, ಮದುವೆ ಹುಡುಗಿ. ಆಗ ಮನೆಯವರು ಕೂಡ ಮನವೊಲಿಸ್ತಾರೆ. ಆದರೆ ನೋ ವೇ ಅನ್ನೋದಾಗಿ ಹೇಳಿ ಕೊನೆಗೆ ಹೋಗಿ ಬಾಗ್ಲು ಹಾಕ್ಕೊಂತಾರೆ. ಅಲ್ಲಿಗೂ ಮದುವೆ ಮುರಿದು ಬೀಳುತ್ತೆ. ಆಗ ಹುಡುಗನೂ ಕೂಡ ಕಣ್ಣೀರು ಹಾಕ್ತಾನೆ. ಹಸೆಮಣೆಯಲ್ಲೇ ನಿಂತು ಕಣ್ಣೀರು ಹಾಕ್ತಾನೆ. ಒಂದು ಕಡೆ ದುಡ್ಡು ಹೋದರೆ ಹೋಗಲಿ, ಮಾನಸಿಕವಾಗಿಯೂ ಕೂಡ ಹುಡುಗರಿಗೆ ನೋವಾಗಲ್ವಾ? ಮದುವೆ ಎಷ್ಟು ಕನಸುಗಳನ್ನು ಹೊಂದಿರ್ತಾರೆ. ಸೊ ಒಟ್ಟಿನಲ್ಲಿ ಆಗ ಮದುವೆ ನಿಂತಿತ್ತೇನಾಗಿತ್ತಲ್ಲ, ಬೆಳಗ್ಗೆಯಿಂದಲೂ ಕೂಡ ಈ ವಿಚಾರ ಭಾಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿತ್ತು. ಸಂಜೆ ತಾನು ಪ್ರೀತಿ ಮಾಡಿರುವಂಥ ಹುಡುಗನ ಜೊತೆ ಮದುವೆ ಆಗಿದ್ದಾರೆ.